ಪರಮ ಪೂಜ್ಯರಾದ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡಿಕೊಳ್ಳುತ್ತಾ ಎಲ್ಲ ವೇದಾಂತದ ತಿರುಳಾಗಿರ್ತಕ್ಕಂತಹ ಸಾರೀಭೂತವಾದ ಮಧುಭೂತವಾದಂಥದ್ದು ಶ್ರೀಮದ್ ಭಗವದ್ಗೀತಾ. ಆ ಭಗವದ್ಗೀತೆಯ 3ನೇ 6 6ರ 3 ಒಟ್ಟು ಭಗವದ್ಗೀತೆ. 1ರಿಂದ 6 ಮೊದಲ ಷಟ್ಕ ಕರ್ಮಯೋಗ ಅಂತ ಕರೀತಾ ಇದ್ದರೆ, 7ರಿಂದ 12 ಜ್ಞಾನಯೋಗವಾದರೆ, ಆ 2ರ ಒಂದು ವಿವೇಚನೆಯನ್ನು ಮುಂದಿನ 13ರಿಂದ 18 ತನಕ ಭಗವಂತ ಮಾಡಿದ್ದಾನೆ. 35 ಪದ್ಯಗಳಲ್ಲಿ ಈ ಒಂದು ಅಧ್ಯಾಯ, ಇದನ್ನು ಕ್ಷೇತ್ರಜ್ಞ ಯೋಗ ಅಂತ ಕರೀತಾ ಇದ್ದಾರೆ. ಮೊದಲ 6 ಕರ್ಮದ ಬಗ್ಗೆ ಹೇಳಿ, 2ನೆಯ 6ರಲ್ಲಿ ಭಕ್ತಿಯ ಮಾರ್ಗವನ್ನು ತಿಳಿಸಿ, 3ನೆಯ 6ರಲ್ಲಿ ಆ 2ರ ವಿಶಿಷ್ಟವಾದ ಜ್ಞಾನವನ್ನು ಮತ್ತು ಭಗವಂತ ಕೊಡ್ತಾ ಇದ್ದಾನೆ. ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ಪೂರ್ವೋಕ್ತ ಜ್ಞಾನ ಜ್ಞೇಯ ಕ್ಷೇತ್ರ ಪುರುಷಾನ್ 12 ಅಧ್ಯಾಯಗಳಲ್ಲಿ ಭಗವಂತ ಅರ್ಜುನನನ್ನು ಕುರಿತು ಅಲ್ಲಲ್ಲಿ ಏನೆಲ್ಲ ವಿಷಯಗಳನ್ನು ಕೃಷ್ಣ ನಿರೂಪಣೆ ಮಾಡಿದ್ದಾನೆ, ಅದು ಎಲ್ಲವನ್ನು ಸಂಗ್ರಹ ಮಾಡಿ ಇಲ್ಲಿ ವಿವರಿಸಿದ್ದಾನೆ. ಇದರ ಆರಂಭದಲ್ಲಿ ಅರ್ಜುನ ಕೃಷ್ಣನನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಂತ, ನಾನು ಇಷ್ಟು ವಿಷಯವನ್ನು ಮತ್ತೊಮ್ಮೆ ನಿನ್ನನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಇಷ್ಟು ವಿಷಯಗಳಲ್ಲಿ ಬಂದಿರುವ ಸಂದೇಹಗಳನ್ನು ನೀನು ನಿವಾರಣೆ ಮಾಡು, ನನಗೆ ಮತ್ತೊಮ್ಮೆ ಹೇಳು. ಜಗದ್ಗುರು ಮಧ್ವಾಚಾರ್ಯರು ಭಗವದ್ಗೀತೆಗೆ ತಾತ್ಪರ್ಯವನ್ನು ರಚನೆ ಮಾಡ್ತಾ ಆರಂಭದಲ್ಲಿ ಈ 35 ಪದ್ಯಗಳ ಸಾರ ಏನು, ಕೃಷ್ಣ ಇದರ ಒಳಗೆ ಪ್ರತಿಪಾದಿಸುವಂತಹ ವಿಷಯ ಏನು ಅಂತ ಹೇಳುವಾಗ, ಸರ್ವಾರ್ಥ ಸಂಶಯೋಯಂ ಸಂಕ್ಷೇಪೋಯಂ, ಎಲ್ಲ 12 ಅಧ್ಯಾಯಗಳನ್ನು ಸಂಕ್ಷೇಪ ಮಾಡಿ. ಯಾಕೆ ಈ ಸಂಕ್ಷೇಪ ಅಂದರೆ, ಎಲ್ಲವೂ ತಲೆಯಲ್ಲಿ ಆರೂಢ ಆಗಬೇಕು. ಇದುವರೆಗೂ ಹೇಳಿದ್ದೇನು ಅಂತ ಮೊದಲು ತಲೆಯಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಎಲ್ಲ ವಿಷಯಗಳನ್ನು ಕೂಡ ಆರೂಢ ಮಾಡಿಕೊಳ್ಳಲಿ ಅಂತ 12 ಅಧ್ಯಾಯಗಳನ್ನು ಸಂಕ್ಷೇಪವಾಗಿ ಮತ್ತೊಮ್ಮೆ ಹೇಳ್ತಾನೆ. ಈ 12 ಅಧ್ಯಾಯಗಳಲ್ಲಿ ಭಗವಂತ ಹೇಳಿದ ವಿಷಯಗಳು ಇಷ್ಟು, ಅದನ್ನು ಮತ್ತೊಮ್ಮೆ ಈ ವಿಷಯವಾಗಿ ನಾನು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೇನೆ ಅಂತ ಹೇಳಿ, ಪ್ರಕೃತಿ, ಜೀವ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಆ ಜ್ಞಾನವನ್ನು ಪಡೀಲಿಕ್ಕೆ ಬೇಕಾದ ಸಾಧನ, ಜ್ಞಾನದ ವಿಷಯ, ಇದಿಷ್ಟನ್ನು ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ದಯಮಾಡಿ ನನಗಿದನ್ನು ಹೇಳು. ಅಂದರೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಇವೆಲ್ಲ ಜೀವನಿಗೆ ಶರೀರ ರೂಪವಾಗಿ, ಇಂದ್ರಿಯ ರೂಪವಾಗಿ ಪರಿಣಾಮಗೊಂಡು ದುಃಖ ಸುಖಗಳಿಗೆ ಕಾರಣವಾಗಿರ್ತಕ್ಕಂಥ ಈ ಶರೀರ ಇದೆಯಲ್ಲ, ಇದನ್ನೇ
ಕ್ಷೇತ್ರ ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಈ ಕ್ಷೇತ್ರದ ಒಳಗೆ ವಿಸ್ತಾರವಾಗಿ ನೋಡುವಾಗ ಇಷ್ಟನ್ನು ಸೇರಿ ಕ್ಷೇತ್ರ ಅಂತ ಕರೀತಾರೆ. ಯಾವ್ಯಾವುದದು? ಮೊದಲು 5 ತತ್ವಗಳು, ಅದನ್ನೇ ಪಂಚಭೂತಗಳು ಅಂತ ಕರೀತಾರೆ. ಈ ಪಂಚಭೂತಗಳೆಲ್ಲ ಜಡ. ಒಂದು ಕಡೆ ನೀರಿದೆ, ಒಂದು ಕಡೆ ಮಣ್ಣಿದೆ. ಅದು ಎರಡನ್ನೂ ನೀವು ಎಷ್ಟೇ ಹೊತ್ತು ಬಿಟ್ಟಿದ್ರೂ ಒಂದಕ್ಕೊಂದು ಮಿಕ್ಸ್ ಆಗಿ ತಾನೇ ಮಡಿಕೆ ಆಗಲ್ಲ. ಅದನ್ನು ಸೇರಿಸುವವ, ಕಲಸುವವ, ಮಾಡುವವ ಒಬ್ಬ ಬೇಕು. ಅದರ ಒಳಗೆ ಚೇತನ ಬೇಕು. ಹಾಗಾಗಿ ಪಂಚಭೂತಗಳು ಅವುಗಳ ಅಭಿಮಾನಿಗಳು. ಅದರಲ್ಲಿ ಆಕಾಶ, ಇದರ ಅಭಿಮಾನಿ ಗಣಪತಿ. ಆಮೇಲೆ ವಾಯು, ತೇಜಸ್ಸು, ಜಲ, ಪೃಥ್ವಿ. ಇದರಲ್ಲಿ ಆಕಾಶ ತತ್ವದ ಒಳಗೆ ಗಣಪತಿ, ವಾಯುವಿನ ಒಳಗೆ ಪ್ರಧಾನ ವಾಯುವಿನ ಪುತ್ರನಾಗಿರ್ತಕ್ಕಂಥ ಮರೀಚಿ ಕೋಣವಾಯು, ತೇಜಸ್ ತತ್ವದಲ್ಲಿ ಅಗ್ನಿ, ಜಲ ತತ್ವದಲ್ಲಿ ವರುಣ, ಪೃಥ್ವಿ ತತ್ವದಲ್ಲಿ ಧರ. 5 ಪಂಚಭೂತಗಳು ಅದರ ಅಭಿಮಾನಿಗಳು. ಆಮೇಲೆ ಅಹಂಕಾರ ತತ್ವ, ಇದಕ್ಕೆ ಅಭಿಮಾನಿಯಾಗಿ ಶಿವ. ಬುದ್ಧಿ ತತ್ವ, ಇದಕ್ಕೆ ಅಭಿಮಾನಿಯಾಗಿ ಉಮಾ. ಮಹತ್ತತ್ವ, ಅದಕ್ಕೆ ಅಭಿಮಾನಿಯಾಗಿ ಚತುರ್ಮುಖ ಬ್ರಹ್ಮದೇವರು. ಅವ್ಯಕ್ತ ತತ್ವ, ಅದು ಸತ್ವ, ರಜ ಮತ್ತು ತಮಸ್ ಅನ್ನುವಂತಹ ತ್ರಿಗುಣಗಳಿಂದ ಕೂಡಿರ್ತಕ್ಕಂತಹ ಮೂಲ ಪ್ರಕೃತಿ. ಈ ತ್ರಿಗುಣಕ್ಕೆ ಅಭಿಮಾನಿಯಾಗಿ ಮಹಾಲಕ್ಷ್ಮಿ. ಆಮೇಲೆ ಈ ಶರೀರದ ಒಳಗಿರುವಂತಹ ಇಂದ್ರಿಯಗಳು, ಅದು ಕಣ್ಣು, ಅದಕ್ಕೆ ಅಭಿಮಾನಿ ಸೂರ್ಯ. ಕಿವಿಗೆ ಅಭಿಮಾನಿ ಚಂದ್ರ. ಸ್ಪರ್ಶ ತ್ವಕ್ ಅಭಿಮಾನಿ ಮರುತ್. ಜಿಹ್ವೆಗೆ, ನಾಲಿಗೆಗೆ ಅಭಿಮಾನಿ ವರುಣ. ಮೂಗಿಗೆ ಅಭಿಮಾನಿ ಗ್ರಹಣಕ್ಕೆ ನಾಸತ್ಯ ಮತ್ತು ದಸ್ರಾ ಅನ್ನುವ ಅಶ್ವಿನಿ ದೇವತೆಗಳು. ಈ 5 ಜ್ಞಾನೇಂದ್ರಿಯಗಳು. ಆಮೇಲೆ ವಾಕ್, ಇದಕ್ಕೆ ಅಭಿಮಾನಿ ಅಗ್ನಿ. ಕೈ, ಅದಕ್ಕೆ ಅಭಿಮಾನಿ ಮರುತು. ಕಾಲಿಗೆ ಅಭಿಮಾನಿ ಯಜ್ಞ ಮತ್ತು ಶಂಭು. ಪಾಯು ಮತ್ತು ಉಪಸ್ಥ, ಇದಕ್ಕೆ ಯಮ ಮತ್ತು ಸ್ವಯಂಭುವ ಮನು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. 10ರ ಮೇಲೆ ಮತ್ತೊಂದು ಮನಸ್ಸು. ಇದಕ್ಕೆ ಅಭಿಮಾನಿ ಸ್ಕಂದ, ಇಂದ್ರ ಮತ್ತು ಅನಿರುದ್ಧ. ಒಟ್ಟು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಇಷ್ಟು ಸೇರಿ 11 ಇಂದ್ರಿಯಗಳು. ಈ ಕರ್ಮೇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂತಹ ವಿಷಯ, ಅದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದು 5. ಇದಕ್ಕೆ ಕ್ರಮವಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂತಹ 5 ಪ್ರಾಣಗಳು. ಆಮೇಲೆ ಇಚ್ಛಾ ಅಂತ ವಿಷಯ, ಇದಕ್ಕೆ ಅಭಿಮಾನಿ ಲಕ್ಷ್ಮಿ ಮತ್ತು ಭಾರತಿ. ದ್ವೇಷ, ಇದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಇರುವಂಥದ್ದು, ಇದಕ್ಕೆ ಅಭಿಮಾನಿ ಕಲಿ. ನಮಗೆ ಈ ಶರೀರದಿಂದ ಸುಖ ಅನ್ನೋದು ಉಂಟಾಗತ್ತೆ, ಅದಕ್ಕೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ದುಃಖಕ್ಕೆ ಅಭಿಮಾನಿ ದ್ವಾಪರ ಅನ್ನುವಂತಹ ದೈತ್ಯ. ಈ ದೇಹಕ್ಕೆ ಅಭಿಮಾನಿಯಾಗಿ ಜೀವ. ಒಳಗಿರುವ ಚೈತನ್ಯ ಶಕ್ತಿಗೆ ಅಭಿಮಾನಿಯಾಗಿ ಮಹಾಲಕ್ಷ್ಮಿ. ಜೀವನದಲ್ಲಿ ಏನೇ ಮಾಡಬೇಕಾದ್ರೂ ಏನು ಧೈರ್ಯ ಜೀವನದಲ್ಲಿ ಮನುಷ್ಯನಲ್ಲಿ ವ್ಯಕ್ತ ಆಗತ್ತೆ, ಅದಕ್ಕೆ ಸರಸ್ವತಿ ಮತ್ತು ಭಾರತೀಯರು. ಇದಿಷ್ಟು ಕೂಡ ಸೇರಿ ಕ್ಷೇತ್ರ ಕ್ಷೇತ್ರ ಅಂತ ಕರೀತಾರೆ.
ಕೃಷ್ಣ ಒಂದೇ ಶಬ್ದದಿಂದ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಇದಂ ಈ ಕಣ್ಣಿಗೆ ಕಾಣುವಂತಹ 24 ತತ್ವಗಳಿಂದ ಯುಕ್ತವಾಗಿರ್ತಕ್ಕಂತಹ ಈ ಶರೀರವನ್ನೇ ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರವನ್ನು ಯಾರು ತಿಳಿದಿದ್ದಾನೋ ಅವನನ್ನು ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿದಃ. ತಿಳಿದವರು ಜ್ಞಾನಿಗಳು ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾ ಇದ್ದಾರೆ. ಇಲ್ಲಿ ಕ್ಷೇತ್ರವನ್ನು ಶರೀರ ಅಂತ, ಶರೀರದ ಒಳಗಿರುವಂತಹ ಜೀವನನ್ನು ಕೆಲವರು ಕ್ಷೇತ್ರಜ್ಞ ಅಂತ ತಿಳ್ಕೊಳ್ತಾರೆ. ದೇಹದ ಒಳಗೆ ಯಾವ ಜೀವ ಇದ್ದಾನೆ ಅವನನ್ನೇ ಕ್ಷೇತ್ರಜ್ಞ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಮುಂದೆಲ್ಲ ಈ ಕ್ಷೇತ್ರಜ್ಞನ ಪರಿಚಯವನ್ನು ಕೃಷ್ಣ ಮಾಡಿಕೊಡುವಾಗ ಏನೆಲ್ಲ ವಿಷಯಗಳನ್ನು ಕ್ಷೇತ್ರಜ್ಞನ ಬಗ್ಗೆ ಹೇಳ್ತಾನೆ ಅದು ಈ ಜೀವನಿಗೆ ಕೂಡೋಲ್ಲ. ಯಾಕಂದರೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ವಿಷಯವನ್ನು ಕ್ಷೇತ್ರಜ್ಞನನ್ನು ಕುರಿತು ಕೃಷ್ಣ ಹೇಳ್ತಾನೆ. ಈ ಕ್ಷೇತ್ರವನ್ನು, ಈ ದೇಹವನ್ನು ತಿಳಿದವ ಕ್ಷೇತ್ರಜ್ಞ ಆಗಿದ್ದರೆ ಒಂದು ವೇಳೆ ಜೀವ ಇಟ್ಕೊಳ್ಬಹುದು. ಆದರೆ ಈ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಇವೆಲ್ಲ ಬರೀ ನಿಮ್ಮಲ್ಲಿ ಮಾತ್ರ ಇರೋದಲ್ಲ, ಜಗತ್ತಿನ ತುಂಬೆಲ್ಲ ತುಂಬಿದೆ. ಈ ಎಲ್ಲ ಜಗತ್ತಿನಲ್ಲಿರುವ ಎಲ್ಲ ಆಕಾಶ, ಎಲ್ಲ ಜಲ ಇಷ್ಟನ್ನು ಕೂಡ ಒಬ್ಬ ಜೀವ ಖಂಡಿತವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳಲಿಕ್ಕೆ ಬರೋಲ್ಲ. ಹಾಗಾದರೆ ಕ್ಷೇತ್ರಜ್ಞ ಯಾರು? ಇಲ್ಲ, ಯಾರು ಶರೀರವನ್ನು ಪರಿಪೂರ್ಣವಾಗಿ ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ ಅನ್ನೋಣ. ನಿಜವಾಗಿಯೂ ನಮ್ಮ ಶರೀರದ ಬಗ್ಗೆಯೂ ನಮಗೆ ಗೊತ್ತಿಲ್ಲ. ಎಷ್ಟೋ ಬಾರಿ ಹೊಟ್ಟೆ ನೋಯುತ್ತೆ, ಹೊಟ್ಟೆ ನೋವು ಅಂತ ಇಷ್ಟೇ ಗೊತ್ತಾಗುತ್ತೆ, ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗಬೇಕಾದ್ರೆ ಡಾಕ್ಟ್ರ್ ಹತ್ರ ಹೋಗಬೇಕು. ಈ ಶರೀರದ ಬಗ್ಗೆ ಅಧ್ಯಯನ ಮಾಡಿದವ ಡಾಕ್ಟ್ರ್. ಹಾಗಾದರೆ ಶರೀರದ ಬಗ್ಗೆ ತಿಳಿದ ಡಾಕ್ಟ್ರನ್ನೇ ಕ್ಷೇತ್ರಜ್ಞ ಅನ್ನೋಣ ಅಂತ ಅನ್ಲಿಕ್ಕೆ ಬರಲ್ಲ. ಯಾಕೆ ಗೊತ್ತಾ? ಆ ಡಾಕ್ಟ್ರಿಗೂ ಕೂಡ ಒಳಗೆ ಏನಾಗಿದೆ ಅಂತ ತಿಳಿಬೇಕಾದ್ರೆ ಇನ್ನೊಂದು ಮಾಧ್ಯಮ, ಉಪಕರಣ, ಇನ್ಸ್ಟ್ರುಮೆಂಟ್ ಬೇಕು ಅವನಿಗೆ. ಅವ ಏನಿಲ್ಲದೆ ಇದ್ದರೆ ಅವನಿಗೂ ನೋಡ್ತಿರುವಾಗೆ ಹೊಟ್ಟೆ ಒಳಗೆ ಏನಾಗಿದೆ ಹೇಳಲಿಕ್ಕೆ ಬರಲ್ಲ. ನಿಮಗೆಲ್ಲ ಗೊತ್ತಿದೆ, ಎಷ್ಟೋ ಬಾರಿ ಡಾಕ್ಟ್ರಿಗೆ ಹೊಟ್ಟೆ ನೋವು ಬಂದಾಗ ಏನಾಗಿದೆ ಅಂತ ಅವನಿಗೆ ಗೊತ್ತಾಗಲ್ಲ. ಅವನ ಶರೀರದ ಪರಿಚಯವೇ ಅವನಿಗಿಲ್ಲದೆ ಇರುವಾಗ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವರ ಶರೀರದ ಪೂರ್ಣ ಪರಿಚಯ ಅವನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಜವಾದ ಅರ್ಥದಲ್ಲಿ ಕ್ಷೇತ್ರಜ್ಞ ಅಂದರೆ ಭಗವಂತನೇ. ಯಾಕಂದರೆ ಎಲ್ಲ ಶರೀರದ ಒಳಗೂ ಆ ಭಗವಂತ ತಾನಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ ಕ್ಷೇತ್ರಜ್ಞ ಅನ್ನುವಂಥದ್ದು ಭಗವಂತನ ಹೆಸರಾಗಿ ನಿರೂಪಣೆ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳುವಾಗ ಹಿಂದಿನ ಜ್ಞಾನಿಗಳು ಭಗವಂತನ ಬಗ್ಗೆ ಏನೆಲ್ಲ ತಿಳಿದು ಅವನ ಗುಣಗಳನ್ನೇ ಹೆಸರಿನಿಂದ ಕರೆದರೋ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಹಿ ಪರಿಗೀತಾನಿ. ಜ್ಞಾನಿಗಳಾದವರು ಭಗವಂತನ ಯಾವ ಗುಣವನ್ನು ತಿಳಿದು ಆ ಗುಣಗಳಿಂದಲೇ ಅವನನ್ನು ಕೂಗಿದ್ದಾರೋ ಅಂತಹ ಭಗವಂತನ ಗುಣವಾಚಕ ನಾಮಗಳನ್ನು ನಿನಗೆ ಹೇಳ್ತೇನೆ ಅಂತ ಕ್ಷೇತ್ರಜ್ಞ ಅಂತ ಆ ಭಗವಂತನನ್ನೇ ಕೊಂಡಾಡಿದ್ದಾರೆ. ಹಾಗಾದರೆ ಕ್ಷೇತ್ರಜ್ಞ ಅಂದರೆ
ನಾವು ಜೀವನನ್ನೋ ಅಥವಾ ಮತ್ತಿನ್ಯಾರನ್ನೋ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಮುಂದುವರಿಸಿ ಹೇಳ್ತಾ, ಈ ರೀತಿ ತಪ್ಪು ಕಲ್ಪನೆಗೆ ಕ್ಷೇತ್ರಜ್ಞ ಅಂದರೆ ಯಾರ್ಯಾರನ್ನೋ ತಿಳಿದುಕೊಳ್ಳುವ ಸಂಭವ ಇದೆ ಅಂತ ಹೇಳಿ ಕೃಷ್ಣನೇ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ ತಜ್ಞಾನಂ ಮತಂ ಮಮ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಅರ್ಜುನ, ಈ ಕ್ಷೇತ್ರದ ಅಭಿಜ್ಞ ಚೆನ್ನಾಗಿ ತಿಳಿದವ ನಾನು. ಕ್ಷೇತ್ರ ಅಂದರೆ ಎರಡು, ಒಂದು ಜಡ, ಇನ್ನೊಂದು ಚೇತನ. ಈ ದೇಹದ ಒಳಗೆ ಎರಡರ ಮಿಶ್ರಣ ಇದೆ. ಒಂದು ಜಡವೂ ಇದೆ, ಇನ್ನೊಂದು ಚೇತನವೂ ಇದೆ. ಈಗ ನಿಮಗೆ ಉದಾಹರಣೆ ಅಂದರೆ, ಈ ದೇಹದ ಒಳಗೆ ರಾ ಮೆಟೀರಿಯಲಲ್ಲಿ ಮಣ್ಣಿದೆ. ಈ ದೇಹವನ್ನು ಮಣ್ಣಲ್ಲಿ ಹೂತಾಕಿದ್ರೆ ಮಣ್ಣಾಗಿಬಿಡುತ್ತೆ, ಮಣ್ಣಲ್ಲಿ ಮಣ್ಣು, ಆಕಾಶದಲ್ಲಿ ಆಕಾಶ. ಪಂಚತ್ವವನ್ನು ಹೊಂದಿದ ಅಂದರೆ ಆಯಾಯ ಮೂಲಭೂತ ವಸ್ತುಗಳು ಅಲ್ಲಲ್ಲಿಗೆ ಹೊರಟೋಯ್ತು ಅಂತ. ಈ ಕೇವಲ ಪೃಥ್ವಿ ಮಣ್ಣು ಮಾತ್ರ ಇಲ್ಲ, ಮಣ್ಣಿನ ಒಟ್ಟಿಗೆ ಮಣ್ಣಿನ ಅಭಿಮಾನಿಯಾಗಿ ಪೃಥ್ವಿ ಇದ್ದಾಳೆ. ಹಾಗಾಗಿ ಜಡ ಮತ್ತು ಚೇತನ. ಹಾಗಾದರೆ ಕ್ಷೇತ್ರಜ್ಞ ಅಂದರೆ ಜಡದ ಪರಿಚಯ ಬೇಕು, ಚೇತನದ ಪರಿಚಯ ಬೇಕು. ಜಡ ಚೇತನಗಳಿಂದ ತುಂಬಿರ್ತಕ್ಕಂಥದ್ದು ಇಡೀ ಜಗತ್ತು. ಏನಂದರೆ ಚೇತನ ಅಚೇತನಾತ್ಮಕವಾದ ಇಡೀ ಜಗತ್ತನ್ನು ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ, ಅವನು ಮಾತ್ರ ಕ್ಷೇತ್ರಜ್ಞ. ಯಾಕಂದರೆ ಸರ್ವಕ್ಷೇತ್ರೇಷು ಭಾರತ, ನಾನು ಎಲ್ಲ ಚೇತನಾತ್ಮಕವಾದ ಎಲ್ಲ ತತ್ವಗಳಲ್ಲಿ ನಾನಿದ್ದೇನೆ, ನಾನಿಲ್ಲದ ವಸ್ತುಗಳೇ ಇಲ್ಲ. ಹೀಗಾಗಿ ಎಲ್ಲ ವಸ್ತುಗಳ ಜಡ ಚೇತನದ ಒಳಗೆ ನನ್ನ ಇರುವ ಕಾರಣ ನನ್ನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ನಾನೇ ಎಲ್ಲ ಜೀವರ ಒಳ ಹೊರ ಬಗೆಯನ್ನು ಚೆನ್ನಾಗಿ ತಿಳಿದವ. ಹೀಗಾಗಿ ನೀನು ಕ್ಷೇತ್ರಜ್ಞ ಅಂದರೆ ಯಾರು ಅಂತ ತಿಳ್ಕೊಳ್ಬೇಡ, ಸಂಶಯನೂ ಪಡಬೇಡ. ಎಲ್ಲ ಕ್ಷೇತ್ರದ ಒಳಗೆ ನಾನಿರುವ ಕಾರಣ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ನನ್ನನ್ನು ಕ್ಷೇತ್ರಜ್ಞ ಅಂತ ತಿಳ್ಕೊ. ಹಾಗಾಗಿ ಜೀವನದಲ್ಲಿ ಎರಡು ವಿಷಯವನ್ನು ತಿಳ್ಕೊಳ್ಬೇಕಾದ್ದು. ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು, ಇನ್ನೊಂದು ಕ್ಷೇತ್ರಜ್ಞನ ಬಗ್ಗೆ ತಿಳ್ಕೊಳ್ಬೇಕು. ಯಾರು ಕ್ಷೇತ್ರಜ್ಞದ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾರೆ ಅದು ಮೋಕ್ಷ ಸಾಧನೆಯ ಜ್ಞಾನ. ದೇವರನ್ನು ಹೊಂದುವ, ದೇವರನ್ನು ತಿಳಿಯುವ ದೊಡ್ಡ ಉಪಾಯ ಇದು. ಯಾವುದು? ಒಂದು ಕ್ಷೇತ್ರದ ಪರಿಚಯ, ಮತ್ತೊಂದು ಕ್ಷೇತ್ರಜ್ಞನ ಪರಿಚಯ. ನಿಮಗೆ ಕ್ಷೇತ್ರಜ್ಞ ಗೊತ್ತಾಗಬೇಕಾದ್ರೆ ಕ್ಷೇತ್ರವನ್ನು ಮೊದಲು ತಿಳಿರಿ. ಚೇತನಾತ್ಮಕವಾದ ಜಗತ್ತಿನ ಪರಿಚಯ ಚೆನ್ನಾಗಿ ಮಾಡಿಕೊಂಡಾಗ ಮಾತ್ರ, ಅರ್ಥಾತ್ ಜಗತ್ತಿನ ಪರಿಚಯ ಚೆನ್ನಾಗಿ ಮಾಡಿಕೊಂಡಾಗ ಈ ಜಗತ್ತಿಗೆ ಉಂಟಾಗುವ ಸೃಷ್ಟಿ, ಈ ಜಗತ್ತಿಗೆ ಉಂಟಾಗುವ ಸ್ಥಿತಿ, ಇದರ ನಾಶ, ಇದನ್ನು ಸರಿಯಾಗಿ ತಿಳಿದಾಗ ಇದನ್ನೆಲ್ಲ ಕೊಡುತ್ತಿರೋವನ ಬಗ್ಗೆನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ನಮಗೆ ದೇವರನ್ನು ತಿಳಿದರೆ ಸಾಕು, ಜಗತ್ತ್ಯಾಕೆ ತಿಳಿಬೇಕು ಅಂದರೆ ದೇವರು ಅವ್ಯಕ್ತ, ಎಲ್ಲದರ ಒಳಗಿದ್ದಾನೆ, ಆದರೆ ಕಾಣೋಲ್ಲ. ಅವನು ಕಾಣಬೇಕಾದ್ರೆ ನೀವು ಜಗತ್ತನ್ನು ಚೆನ್ನಾಗಿ ನೋಡಬೇಕು. ಭೂಮಿ ಒಳಗೆ ಬಂಗಾರ ಇದೆ, ಭೂಮಿ ಒಳಗೆ ಏನಿದೆ? ಬಂಗಾರ ಇದೆ. ಇದೆಯಾ ಇಲ್ವಾ? ಇದೆ. ಯಾರೋ ಬಂಗಾರ ದಾನ ಮಾಡಬೇಕು ಅಂದ್ಕೊಂಡವರು ಒಂದು ತಟ್ಟೆ ಒಳಗೊಂದಷ್ಟು ಮಣ್ಣು ಹಾಕಿ ಸುವರ್ಣ ದಾನಂ ಶ್ರೀಕೃಷ್ಣ ಅರ್ಪಣಮಸ್ತು, ನೆನ್ನೆ ಪುರಾಣದಲ್ಲಿ ಆಚಾರ್ಯ ಹೇಳಿದ್ರು, ಮಣ್ಣೊಳಗೆ ಬಂಗಾರ ಇದೆಯಂತೆ ತಗೊಳ್ಳಿ. ಮಣ್ಣೊಳಗೆ ಬಂಗಾರ ಇರೋದು ನಿಜ ರೀ, ಆದರೆ ಮಣ್ಣೊಳಗಿರುವ ಬಂಗಾರವನ್ನು ತೆಗೆಯೋದಿದೆಯಲ್ಲ ಅದು ಪ್ರೋಸೆಸ್.
ಎಲ್ಲ ಮಣ್ಣಿನಲ್ಲಿ ಬಂಗಾರ ಸಿಗೋಲ್ಲ. ಬಂಗಾರ ಸಿಗುವ ಜಾಗ ಇದೆ, ಅದು ಮಣ್ಣಲ್ಲೇ ಇದೆ, ಅದು ಭೂಮಿಯಲ್ಲೇ ಸಿಗುವಂಥದ್ದು. ಆದರೆ ಅದು ಭೂಮಿಗಿಂತ ಭಿನ್ನ ಆಗಿದೆ. ಭೂಮಿಗಿಂತ ಭಿನ್ನವಾಗಿರುವ ಬಂಗಾರವನ್ನು ಭೂಮಿಯಿಂದ ಬೇರೆ ಮಾಡಿ ತಿಳ್ಕೊಳ್ತಾನಲ್ಲ, ಅವನು ವಿಜ್ಞಾನಿ. ಈ ಜಗತ್ತಿನಲ್ಲಿ ದೇವರಿದ್ದಾನೆ ಅಂದರೆ ಅದನ್ನು ಬೇರೆ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರೋಸೆಸ್ ಇದೆ. ತುಂಬ ಜನ್ಮಗಳ ಸಾಧನೆ ಇದೆ. ತುಂಬ ಜನ್ಮಗಳ ಸಾಧನೆ ಮಾಡಿದವನಿಗೆ ಈ ಜಗತ್ತಿನಲ್ಲೇ ಜನಾರ್ದನ ಕಾಣ್ತಾನೆ. ವಿಜ್ಞಾನಿಗೆ ಗೊತ್ತಾಗುತ್ತೆ, ಯಾರು ಭೂವಿಜ್ಞಾನಿ ಇದ್ದಾನೆ ಅವನು ಮಣ್ಣಿನ ಪರಿಚಯ ಮಾಡಿಕೊಂಡು ಇದರ ಒಳಗೆ ಇಷ್ಟು ಆಳದ ಒಳಗೆ ಜಲ ಇದೆ, ಶಿಲೆ ಇದೆ, ಖನಿಜ ಇದೆ, ಇಂಥದ್ದಿದೆ ಅಂಥದ್ದಿದೆ, ಅವನಿಗೆ ಅದರ ಪರಿಚಯ ಇದೆ. ಹಾಗಾದರೆ ನೀವು ಅಷ್ಟೇ ಕ್ಷೇತ್ರದ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಂಡ್ರಿ ಅಂತಾದರೆ ಕ್ಷೇತ್ರಜ್ಞಾನ ಪರಿಚಯ ಆಗತ್ತೆ. ಕ್ಷೇತ್ರಜ್ಞೋ ಭಗವಾನ್ ವಿಷ್ಣು ನಖ್ಯನ್ಯ ಕ್ಷೇತ್ರ ಮಂಜಸ ವೇತ್ಯಸೌ ಭಗವಾನ್ ಜ್ಞೇಯೋ ವ್ಯಕ್ತ ವಿಲಕ್ಷಣ ಸತು ಜೀವೇಶು ಸರ್ವೇಷು ಬಹಿಶ್ಚೈವ ವ್ಯವಸ್ಥಿತಃ. ಎಲ್ಲ ಜೀವಜಾತದ ಒಳಗೆ ಚೇತನಾತ್ಮಕವಾದ ಪ್ರಪಂಚದ ಒಳಗೆ ಭಗವಂತ ಇದ್ದಾನಾದ ಕಾರಣ ಅವನನ್ನೇ ಕ್ಷೇತ್ರಜ್ಞ ಅಂತ ತಿಳಿಬೇಕೇ ವಿನಃ ಅವನ ಹಾಗೆ ಇಡೀ ಜಗತ್ತನ್ನು ತಿಳಿದ ಮತ್ತೊಬ್ಬ ವ್ಯಕ್ತಿ ಜಗತ್ತಲ್ಲಿ ಇಲ್ಲ. ಆದ್ದರಿಂದ ನ ಚ ಜೀವಸ್ಯ ಕ್ಷೇತ್ರಜ್ಞ ನಾಮ, ಭಾಗವತದಲ್ಲಿ ಹೇಳುವಾಗಿಲ್ಲ ಈ ಜೀವನನ್ನು ಎಂದೂ ಕೂಡ ಕ್ಷೇತ್ರಜ್ಞ ಅಂತ ತಿಳ್ಕೊಳ್ಬಾರ್ದು. ಹಾಗೆ ಕ್ಷೇತ್ರಜ್ಞ ಅಂತ ತಿಳಿಯೋದಿದ್ದರೆ ಅದು ಭಗವಂತನನ್ನೇ ತಿಳಿಬೇಕು. ತತ್ ಕ್ಷೇತ್ರಂ ಯಚ್ಚಯ ಕೃಚ್ಚ ಯದ್ವಿಕಾರೀಯ ತಶ್ಚಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ತೇ ಶೃಣು. ಕೃಷ್ಣ ಪರಮಾತ್ಮ ಮತ್ತೆ ಹೇಳ್ತಾ ಇದ್ದಾನೆ, ಅರ್ಜುನ, ಈ ಕ್ಷೇತ್ರ ಅಂತ ಈ ಶರೀರವನ್ನು ಈ ಜಗತ್ತನ್ನು ಕರೀತಾರಲ್ಲ, ಅದರ ಸ್ವರೂಪ ಏನು, ಅದು ಎಷ್ಟು ವಿಧವಾಗಿದೆ, ಅದರಿಂದ ಏನೆಲ್ಲ ಕಾರ್ಯಗಳು ನಮ್ಮ ಮೇಲೆ ಪರಿಣಾಮಗಳು ಉಂಟಾಗುತ್ತೆ, ಇದು ಯಾರಿಂದ ಪ್ರವೃತ್ತಿ ಆಗ್ತಾ ಇದೆ, ಇದನ್ನು ಪ್ರವೃತ್ತಿ ಮಾಡುವಂತಹ ಭಗವಂತನ ಸಾಮರ್ಥ್ಯ ಏನು, ಅದೆಲ್ಲ ನಿಂಗೆ ನಾ ಹೇಳ್ತೇನೆ ಅಂತ ಹೇಳ್ತಾ, ಋಷಭಿಹಿ ಬಹುಧಾ ಗೀತಂ ಛಂದೋಭಿಃ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿರ್ವಿನಿಶ್ಚಿತಂ. ಈಗ ನಿನಗೆ ನಾ ಏನು ಹೇಳ್ತಾ ಇದ್ದೀನಲ್ಲ ಈ ಕ್ಷೇತ್ರಜ್ಞನ ಬಗ್ಗೆ, ಹಿಂದೆ ಅನೇಕ ಜನ ಜ್ಞಾನಿಗಳು ಇಡೀ ತಮ್ಮ ಜೀವನವನ್ನು ಇದರ ಅರಿವಿಗಾಗಿ ಮೀಸಲಿಟ್ಟು ಈ ವಿಷಯವನ್ನು ತಿಳಿದಿದ್ದಾರೆ. ತಿಳಿದದ್ದನ್ನು ಗ್ರಂಥಗಳಲ್ಲಿ ವರ್ಣನೆ ಮಾಡಿದ್ದಾರೆ, ವೇದಗಳು ವರ್ಣಿಸಿದೆ, ಅನೇಕ ಯುಕ್ತಿಗಳಿಂದ ಅದನ್ನು ವೇದವ್ಯಾಸದೇವರು ಬ್ರಹ್ಮಸೂತ್ರದಲ್ಲಿಯೂ ತಿಳಿಸಿದ್ದಾರೆ. ಹಾಗಾಗಿ ತಿಳಿದುಕೊಳ್ಳಬೇಕಾದಂತಹ ಒಟ್ಟು ವಿಷಯ, ಜ್ಞಾನಪ್ರಾಪ್ತಿಗೆ ಬೇಕಾದಂತಹ ವಿಷಯಗಳೇನಿದೆ ಅದನ್ನೆಲ್ಲ ನಿನಗೆ ಹೇಳ್ತೇನೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚ ಇಂದ್ರಿಯ ಗೋಚರ ಇಚ್ಛಾ ದ್ವೇಷ ಸುಖಂ ಸಂಗಾತ ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ. ಹಿಂದೆ ಹೇಳಿದಂತಹ ಪಂಚಮಹಾಭೂತಗಳು, ಅಹಂಕಾರ, ಇವೆಲ್ಲ ಸೇರಿ ಒಟ್ಟು ಇದನ್ನು ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಇಂಥ ಕ್ಷೇತ್ರದ ಬಗ್ಗೆ ಈ ಎಲ್ಲ ತತ್ವಗಳ ಅರಿವಿಗೋಸ್ಕರವಾಗಿ 20 ಸಾಧನೆಗಳನ್ನು ಕೃಷ್ಣ ಹೇಳ್ತಾನೆ. ನಿಮಗಿದರ ಅರಿವಿಗೆ ಬರಬೇಕು ಅಂತಾದರೆ, ಈ ಕ್ಷೇತ್ರದ ಪರಿಚಯ ನಿಮಗಾಗಬೇಕಾದ್ರೆ, ಇದರ ಒಳಗಿದ್ದು ನಿಯಮನ ಮಾಡುವ ಭಗವಂತನ ಪರಿಚಯ ನಿಮಗಾಗಬೇಕಾದ್ರೆ, ಇಲ್ಲಿ ಕೃಷ್ಣ ವಿಶೇಷವಾಗಿ 20 ಧರ್ಮಗಳ ನಿರೂಪಣೆ ಮಾಡ್ತಾನೆ. ಧರ್ಮ ಅಂದರೆ ಧಾರಣಾತ್ ಧರ್ಮ ಇತ್ಯುಚ್ಯತೆ.
ಧಾರಣೆ ಮಾಡಲಿಕ್ಕೆ ಯೋಗ್ಯವಾದದ್ದು. ಧರ್ಮ ಅಂದರೆ ಗುಣಧರ್ಮಗಳು, ಕ್ವಾಲಿಟಿಗಳು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾದ್ದು. ಕೃಷ್ಣ ಹೇಳ್ತಾ ಅಮಾನಿತ್ವಂ ಅಧಂಬಿತ್ವಂ ಅಹಿಂಸಾ ಕ್ಷಾಂತ್ರಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ. 5 ಶ್ಲೋಕಗಳಲ್ಲಿ 20 ಧರ್ಮಗಳನ್ನು ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ. ಇದು ಯಾವುದಿದು 20 ಧರ್ಮಗಳು? ಒಂದು, ಮೊದಲನೇದಾಗಿ ಅಮಾನಿತ್ವಂ. ಅಮಾನಿತ್ವ ಅಂದರೆ ತನ್ನ ಬಗ್ಗೆ ತುಂಬ ಮಾಡಿ ಯಾರ ಹತ್ರ ಹೇಳ್ಕೊಳ್ಬಾರ್ದು. ಹೇಳ್ಕೊಳ್ಳೋದು ಅಂದರೆ ಕೆಲವರು ಮಾತಾಡುವಾಗ ಹೇಳ್ತಾರೆ, ನನ್ನ ಏನು ಅಂದ್ಕೊಂಡಿದ್ದೀರಿ ಅಂತ ಶುರು ಮಾಡ್ತಾರೆ. ಶುರು ಮಾಡುವಾಗಲೇ ಇನ್ನು ಕೆಲವರು ಹೀಗಂತಾರೆ, ನಿಮಗೆ ನನ್ನ ಬಗ್ಗೆ ಇನ್ನೂ ಪರಿಚಯ ಇಲ್ಲ ಅಂತ ಅನಿಸತ್ತೆ. ಏನು ಭಾರಿ ಒಂದು ಪರಿಚಯ ಮಾಡಿಕೊಳ್ಳಿಕ್ಕೆ ತಮ್ಮ ಬಗ್ಗೆ ಭಾರೀ ಹೇಳ್ಕೊಳ್ಳೋದು, ಇದು ಅಮಾನಿತ್ವಂ. ಅಮಾನಿತ್ವ ಅಂದರೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳಬಾರದು. ಏನು ಮಾಡಿದ್ರೂ ಇನ್ನೊಬ್ಬರ ಹತ್ರ ಹೇಳಬಾರ್ದು. ನಾವು ಮಾಡಿದ್ದೇ ಚೂರಿರತ್ರಿ, ಊರಿಗೆಲ್ಲ ಹೇಳ್ಕೊಂಡು ಬಂದಿರ್ತೀವಿ. ನಾನು ಯಾವಾಗಲೂ ನೆನಪಿಸ್ತೇನೆ, ಇಲ್ಲಿ ಅದು ನೋಡ್ಲಿಕ್ಕೆ ಸಿಗಲ್ಲ, ನೀವು ನಮ್ಮೂರ ಕಡೆ ಬರಬೇಕು. ಕೆಲವರು ಈ ಮಠ ಮಂದಿರಗಳಿಗೆ ಪ್ರವಚನ ಕೇಳಲಿಕ್ಕೆ ಬಂದವ್ರಿಗೆ, ಗುಂಪಲ್ಲಿ ಕೂತವ್ರಿಗೆ ಸೆಕೆ ಆಗಬಾರ್ದು ಅಂತ ಫ್ಯಾನ್ ಕೊಟ್ಟಿರ್ತಾರೆ. ಆ ಕೊಟ್ಟವ್ರ ಹೆಸರು ಫ್ಯಾನಿನ ರೆಕ್ಕೆ ಮೇಲೆ ಬರೆಸ್ಬಿಟ್ಟಿರ್ತಾರೆ. ಆ ಫ್ಯಾನ್ ಹಾಕೋಕ್ಕೆ ಬಿಡಲ್ಲ. ಫ್ಯಾನ್ ಹಾಕಿದ್ರೆ ನಮ್ಮ ಹೆಸರು ಕಾಣಲ್ವಲ್ಲ, ಆಫ್ ಮಾಡಿ ಅಂತಾರೆ. ಇರೋದೇ ಹಾಕಕ್ರಿ. ಅವ್ರಿಗೆ ಹಾಕೋದು ಮುಖ್ಯ ಅಲ್ಲ, ತಮ್ಮ ಹೆಸರು ಮುಖ್ಯ. ಕೆಲವರು ದೇವರಿಗೆ ಏನಾರು ಮಾಡಿಸ್ಕೊಟ್ಟು ಬಂದಾಗ ಹೋದಾಗೆಲ್ಲ ದೇವರಿಗೆ ನೆನಪಿಸ್ತಿರ್ತಾರೆ, ಈ ಕವಚ ನಾನೇ ಮಾಡಿಸ್ಕೊಟ್ಟಿದ್ದು. ದೇವ್ರಿಗೆ ಇಷ್ಟು ಬೇಜಾರಾಗಿರುತ್ತೆ, ಇವನು ಯಾಕಾರು ಕವಚ ಮಾಡಿಸ್ಕೊಟ್ನಪ್ಪ ಅಂತ. ನೀವು ಯಾರಿಗಾರು ಆಚಾರ್ಯಗೆ ಒಂದು ಮಡಿ ಕೊಟ್ಟು ಆಚಾರ ಸಿಕ್ಕಾಗೆಲ್ಲ ಇವ್ರಿಗೆ ನಾನೇ ಕೊಟ್ಟಿದ್ದು, ನಾನೇ 10 ಸತಿ ಹೇಳಿದ್ರೆ ಅವ್ರು ಇದ್ದದ್ದನ್ನು ಬಿಚ್ಚಿಕೊಟ್ಟು ಹೊಟ್ಟೋಗ್ಬಿಡ್ತಾರೆ. ಬೇಡ ಹಾಳಾಗೋಲಿ, ಮರ್ಯಾದೆ ಹೋದರೂ ಪರವಾಗಿಲ್ಲ ಅಂತಾರಲ್ಲ. ಆತ್ಮಸ್ತುತಿಯನ್ನು ಮಾಡ್ಕೊಳ್ಬಾರ್ದು. ನಾನು ಅಂಥವ, ನಾನು ಇಂಥವ, ನಾನು ಅಷ್ಟು ಮಾಡಿದ್ದೇನೆ, ನಾನು ಇಷ್ಟು ಮಾಡಿದ್ದೇನೆ. ನಮ್ಮನೇಲಿ ನನ್ನ ಬಿಟ್ಟರೆ ಏಕಾದಶಿ ಯಾರೂ ಮಾಡಲ್ಲ. ಯಾರು ಏಕಾದಶಿ ತಿಂತಿದ್ರೆ ಇವ್ರಿಗೆ ಎನ್ಕರೇಜು, ನಿಮ್ಮ ಕೈಲಾಗಲ್ಲ, ನೀವು ತಿಂದುಬಿಡಿ, ನಾನು ಭಾರಿ ಗ್ರೇಟ್, ನಾನೊಬ್ಬನೇ ಮಾಡೋದು ಹೀಗಂತಿರ್ತಾರೆ. ನಿಮಗೆಲ್ಲ ಚಾತುರ್ಮಾಸ್ಯ ಮಾಡೋ ಯೋಗ್ಯತೆ ಇಲ್ಲ, ನನ್ನ ನೋಡಿ ಹೀಗನ್ನೋದು. ಅದೆಲ್ಲ ಆತ್ಮಸ್ತುತಿ ಮಾಡ್ಕೊಳ್ಬಾರ್ದಂತೆ. ಆತ್ಮಸ್ತುತಿ ಮಾಡಿಕೊಂಡ್ರೆ ತುಂಬ ಮಹಾಪಾಪ, ಅದನ್ನು ಮಾಡ್ಕೊಳ್ಬಾರ್ದು. ಯಾರು ಆತ್ಮಸ್ತುತಿ ಮಾಡ್ತಾರೆ ಅವರ ಬಾಯಲ್ಲಿ ಪರಮಾತ್ಮನ ಸ್ತುತಿ ಬರೋಲ್ಲ, ದೇವರ ಸ್ತೋತ್ರ ನೆನಪಿಗೆ ಬರಲ್ಲ. ಆಮೇಲೆ ಅದಂಬಿತ್ವಂ, ಡಂಬಾಚಾರ ಅಂದರೆ ನಾನೇನು, ನನ್ನ ಯೋಗ್ಯತೆ ಏನು ನಿಮಗೆ ಗೊತ್ತಿಲ್ಲದೆ ಇದ್ರೂ ನಂಗೆ ಗೊತ್ತಿದೆ, ನನ್ನ ಯೋಗ್ಯತೆ ನಂಗೆ ಗೊತ್ತಿಲ್ವೇ? ಆದ್ದರಿಂದ ಗೊತ್ತಿರೋರ ಮುಂದೆ ಗೊತ್ತಿಲ್ಲದವರು ಗೊತ್ತಿರುವಂತೆ ನಟನೆ ಮಾಡ್ತಾರಲ್ಲ, ಇದು ಡಂಬಾಚಾರ. ಏನೂ ಗೊತ್ತಿರಲ್ಲ, ಆ ಏನೂ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ, ಅದು ಪ್ರಾಬ್ಲಮ್. ಅವ್ರು ಏನು ಅಂದ್ಕೊಂಡಿರ್ತಾರೆ, ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಗೊತ್ತು ಅನ್ನೋದೇ ಅಹಂಕಾರ. ಎಲ್ಲ ಗೊತ್ತು ಅನ್ನುವಂತೆ ನಿಮ್ಮ ಬಿಹೇವಿಯರ್ ಅಲ್ಲ, ಇದು ಡಂಬಾಚಾರ. ಅದನ್ನು ಮಾಡಬಾರ್ದು. ಈ ಅದಂಬಿತ್ವ ಮಾಡಿದ್ರೆ ಅವನಿಗೆ ದೇವರ ದರ್ಶನ ಆಗೋಲ್ಲ. ಅಂದರೆ ಒಳಗೊಂದು ಹೊರಗೊಂದು ಇರಬಾರ್ದು, ಒಳಗೇನೋ ಹೊರಗದೆ, ಹೊರಗೇನೋ ಒಳಗದೆ, ಹೀಗಿರಬೇಕು. ತಿಳಿ ನೀರಿದ್ದಾಗಿರಬೇಕಂತೆ. ಆ ತಿಳಿ ನೀರೊಳಗೆ ಕೆಳಗಿರುವ ಮರಳು ಇತ್ಯಾದಿಗಳೆಲ್ಲ ಹೇಗೆ ಕಾಣುತ್ತೋ ನಮ್ಮ ಮನಸ್ಸು ಹಾಗೆ ತಿಳಿಯಾಗಬೇಕು. ನಮ್ಮದು ಹಾಗಿರೋದು ತುಂಬ ಅಪರೂಪ. ಕೆಲವರು ಅಂತಾರೆ, ಅವ್ರು ನೋಡೋಕ್ಕಾತರ, ಅಯ್ಯೋ ಅವ್ರ ಬುದ್ಧಿ ನಿಮಗಿನ್ನೂ ಗೊತ್ತಿಲ್ಲ ಅಂತ. ತತ್ವಜ್ಞಾನಾರ್ಥ ದರ್ಶನಂ, ತತ್ವಜ್ಞಾನಕ್ಕೋಸ್ಕರವಾಗಿ ನಿರಂತರವಾಗಿ ತತ್ವಜ್ಞಾನ ಅಂದರೆ ನೋಡಿ, ಬುಕ್ ಓದಿ, ನಿರಂತರ ಶ್ರವಣ ಮಾಡಿ,
ಗುರುಗಳ ಸೇವೆ ಮಾಡಿ ಏನೆಲ್ಲ ನಾಲೆಡ್ಜ್ ಪಡಿತೀರಿ, ಆ ನಾಲೆಡ್ಜ್ ಒಳಗೆ ಪರ್ಫೆಕ್ಷನ್ ಪಡಿತೀರಿ, ಇದನ್ನು ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಈ ಪರೋಕ್ಷ ಜ್ಞಾನದಿಂದ ಪರಮಾತ್ಮನಲ್ಲಿ ನಿಶ್ಚಲವಾದ ಪ್ರೇಮ ಮಾಡಿದರೆ ಕ್ಷೇತ್ರಜ್ಞನ ಪರಿಚಯ ಆಗತ್ತೆ. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅಂತಹ ಅಪರೋಕ್ಷ ಜ್ಞಾನ ಪಡೆಯುವ ಸಲುವಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಕೆಲವರು ಪ್ರಯತ್ನನೇ ಮಾಡಲ್ಲ. ಅಯ್ಯೋ ಈ ಜನ್ಮಕ್ಕೆ ಇಷ್ಟೇ ಬಿಡಿ ಆಚಾರ್ಯ, ನಿಮ್ಮದೆಲ್ಲ ಕೇಳ್ತಾ ಇದ್ರೆ ಮಾಡಬೇಕು ಅಂತ ಅನಿಸುತ್ತೆ. ಅಯ್ಯೋ ಈ ಏಜಲ್ಲಿ ಇನ್ನೇನು ಮಾಡೋದು, ಎಲ್ಲ ಮುಗೀತೀವಿ, ನಂದೆಲ್ಲ ಮುಗೀತಾ, ಈ ಜನ್ಮಕ್ಕಂತೂ ನೋಡೋಣ ಮುಂದಿನ ಜನ್ಮಕ್ಕೆ. ಅಲ್ಲರಿ, ಮುಂದಿನ ಜನ್ಮವು ನಿಮಗೆ ಮನುಷ್ಯಂದೇ ಬರುತ್ತೆ ಅಂತ ಯಾರಾದರೂ ಬಾಂಡಲ್ಲಿ ಬರ್ಕೊಟ್ಟಿದ್ದಾರ? ಈಗ ಕಳ್ಕೊಂಡ್ರಿ ಅಂದರೆ ಮುಗೀತು, ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ. ಕೆಲವರು ಅಂದ್ಕೊಂಡ್ಬಿಟ್ಟಿದ್ದಾರೆ, ಒಂದು ಸತಿ ಮನುಷ್ಯರಾಗ್ಬಿಟ್ರೆ, ಒಂದು ಸತಿ ಬ್ರಾಹ್ಮಣರಾಗ್ಬಿಟ್ರೆ, ಒಂದು ಸತಿ ಉತ್ತಮರಾಗ್ಬಿಟ್ರೆ ಕಂಟಿನ್ಯೂ ಇದೇ ಸಿಕ್ಬಿಡುತ್ತೆ ಅಂತ. ಏನಿಲ್ಲ ನೋಡಿ, ಎತ್ತರದಲ್ಲಿದ್ದವನು ಕೆಳಗೆ ಬೀಳುವ ಪ್ರಸಂಗ ತುಂಬ ಇದೆ, ಕೆಳಗೆ ಇರುವವ ಬೀಳುವ ಪ್ರಸಂಗವೇ ಇಲ್ಲ. ನಿಜವಾಗಿಯೂ ನೀವು ಜೀವನದಲ್ಲಿ ಎತ್ತರದಲ್ಲಿದ್ದೇನೆ ಅಂತ ಅಂದ್ಕೊಂಡಿದ್ರೆ ಕೆಳಗೆ ನೋಡಲಿಕ್ಕೆ ಹೋಗಬೇಡಿ, ಬಿದ್ದರೆ ಏನು ಸಿಗಲ್ಲ. 1, 2, 3, 4 ಮೆಟ್ಲಿಂದ ಬಿದ್ದರೆ ಸ್ವಲ್ಪ ಏನೋ ಸ್ಕ್ರ್ಯಾಚಸ್ ಆಗುತ್ತೆ, ತರ್ಚ್ಕೊಳ್ಳುತ್ತೆ ಅಷ್ಟೇ. ನಾವು ನೀವೆಲ್ಲ 84 ಲಕ್ಷ ಯೋನಿಗಳನ್ನು ಕಳೆದು ಮಾನವ ಜನ್ಮ ಬಂದಿದೆ. ಇಲ್ಲಿಂದ ಬಿದ್ರಿ, ಚೂರು ಸಾಧನೆ ಮಾಡಲಿಲ್ಲ, ಸ್ವಲ್ಪ ಕೃಷ್ಣ ಹೇಳ್ತಾನೆ, ಹಿಂದೆ ಹೇಳಿದ್ದಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋದ್ಭಯ. ನಿಮಗೆ 99 ವಯಸ್ಸಾದಾಗ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಬುದ್ಧಿ ಬಂದಾಗ, ತಪ್ಪು ಮಾಡಿಬಿಟ್ಟೆ ದೇವರೇ ಕ್ಷಮಾ ಮಾಡು, ಇವತ್ತಿಂದ ಕಲಿತೀನಿ ಅಂದರೂ ನಿಮಗೆ ಉತ್ತಮವಾದ ಜನ್ಮವನ್ನು ದೇವರು ಕೊಡ್ತಾನೆ. ಅವನು ಇಷ್ಟು ಕರುಣಾಮಯಿ. ನೀವೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನನಗೆ ಈ ಜನ್ಮದಲ್ಲಿ ಆಗೋಲ್ಲ, ನನ್ನ ಕತೆ ಮುಗೀತು. ಈ 50, 40, 50 ಆಗುವಾಗಲೇ ನಾವು ಫೈನಲಾಗಿ ಆಗಿಬಿಟ್ಟಿರ್ತೀವಿ ರೀ. ನಮ್ಮಜ್ಜಿ ನಿಮ್ಮಜ್ಜಿ 97, 96 ಆದರೂ ಇನ್ನು ಅಲ್ಲಿ ಹೋಗ್ಬೇಕು, ಇದು ಮಾಡಬೇಕು. ಎಂಥ ಉತ್ಸಾಹದ ಜೀವನ. ನಮ್ಗೆ ಉತ್ಸಾಹಕ್ಕೆ ಬರ, ಉತ್ಸಾಹವೇ ಇಲ್ಲ ಅಲ್ವಾ? ಹಾಗಿರಬಾರ್ದು. ತತ್ವಜ್ಞಾನ ದರ್ಶನವನ್ನು ನಿರಂತರ ಮಾಡಬೇಕು ಅನ್ನುವ ಬಯಕೆ ಬೇಕು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈ ಸಹ ಸರ್ವತಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಾರು ಈ ಎಲ್ಲ ಗುಣಗಳನ್ನು ಧರ್ಮಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು, ಜೀವ ಮತ್ತು ಪರಮಾತ್ಮ ಅನ್ನುವಂಥ 2 ಬಗೆಯ ಪುರುಷ ಮತ್ತು ಜಡಚೇತನ ರೂಪ, ಈ 2 ವಿಧದ ಪ್ರಕೃತಿ ಯಾರು ತಿಳ್ಕೊಳ್ತಾನೋ ಅವನು ನೋಡಿ, ದೇವರನ್ನು ತಿಳಿದವ, ಜಗತ್ತನ್ನು ತಿಳಿದವ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇಬ್ಬರನ್ನ ಪರಿಚಯ ಮಾಡಿಕೊಂಡವ, ರಾಂಗ್ ರೂಟಲ್ಲಿದ್ದರೂ ಕೂಡ ಅವನು ಹಾಳಾಗಲ್ಲ. ನಾನು ಅವನ ಕೈ ಹಿಡಿದು ಉದ್ಧಾರ ಮಾಡ್ತೇನೆ. ಪುಟ್ಟ ಪುಟ್ಟ ಮಕ್ಕಳನ್ನು ತಾಯಿ ಪಾರ್ಕಲ್ಲಿ ಮುಂದೆ ಬಿಟ್ಟಿರ್ತಾಳೆ. ಆ ಮಗು ಹಿಂದೆ ತಾಯಿ ಹೋಗ್ತಿರ್ತಾಳೆ. ಯಾಕೆ? ಎಲ್ಲಿಯಾದರೂ ಮಗು ರಾಂಗ್ ರೂಟಲ್ಲಿ ಹೋದರೆ, ಎಡವಿದ್ರೆ, ಬಿದ್ದರೆ ನೋಡ್ಕೊಳ್ಳಿಕ್ಕೆ. ಆ ಮಗು ಚೆನ್ನಾಗಿ ನಂಬಿದ ಅಮ್ಮ ಹಿಂದೆ ಇರುವಂತೆ ಆ ಭಕ್ತರ ಹಿಂದೆ ನಾನಿರ್ತೇನೆ. ಏನೋ ಪ್ರಾರಬ್ಧ ಕರ್ಮವಶದಿಂದ, ಪ್ರಮಾದದಿಂದ ಅವರು ತಪ್ಪು ದಾರಿಯಲ್ಲಿ ಹೆಜ್ಜೆ ಇಟ್ಟರೂ ಕೂಡ, ಅಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾದರೂ ಕೂಡ ನಸಭೂಯೋಭಿಜಾಯತೆ, ಮತ್ತೆ ಅವರು ಭೂಮಿ ಮೇಲೆ ಹುಟ್ಟದ ಹಾಗೆ ಅವರಿಗೆ ನಾನು ಅನುಗ್ರಹ ಮಾಡ್ತೇನೆ. ಪುನರಾವರ್ತಿ ರಹಿತವಾದಂತಹ ಉತ್ತಮವಾದ ಲೋಕ ಅವರಿಗೆ ಸಿಗುವ ಹಾಗೆ ನಾನು ನೋಡ್ಕೊಳ್ತೇನೆ. ಆದ್ದರಿಂದ ಜೀವನದಲ್ಲಿ 20 ಗುಣಗಳನ್ನು ನಾವು ಅಳವಡಿಸಿಕೊಂಡು ಆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿದ್ ಆತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಇಬ್ಬರು 2 ರೀತಿಯ ಜನ ಭಗವಂತನನ್ನು ಹೊಂತಾರೆ. ಕೆಲವರು ಬುದ್ಧಿಯಿಂದ ವಿಚಾರ ಮಾಡಿ 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 ಮಾಡಿ
ದೇವರನ್ನು ಕುರಿತು ನಿರಂತರ ಪಾಠ ಪ್ರವಚನವನ್ನು ಹೇಳಿ ಕೇಳಿ ಉಪಾಸನೆ ಮಾಡಿ ಅವರೇನು ಮಾಡ್ತಾರೆ, ಆತ್ಮಾನಂ ಆತ್ಮನ ಅಂತರಂಗದ ಒಳಗೆ ದೇವರನ್ನು ಕಾಣ್ತಾರೆ. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡ. ಅವರು ಕಾಣ್ತಾರೆ. ಹೇಗೆ ಕಾಣ್ತಾರೆ? ಜ್ಞಾನ ಮಾರ್ಗದಿಂದ ಕಾಣ್ತಾರೆ. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾ ಇದ್ದಾರೆ. ಧ್ಯಾನ ಮಾರ್ಗ ಅದು. ತಾವು ತಿಳಿದ ಶಾಸ್ತ್ರವನ್ನು ಆ ಮೂಲಕವಾಗಿ ಕರ್ಮಯೋಗ ಕರ್ಮನ್ಯಾಸವನ್ನು ಮಾಡ್ತಾ, ದೇವರು ಹೇಳಿದ ಕ್ರಮದಲ್ಲಿ ಧ್ಯಾನವನ್ನು ಮಾಡ್ತಾ, ಕ್ಷೇತ್ರಜ್ಞನನ್ನು ತಿಳಿದು ಆ ಕ್ಷೇತ್ರಜ್ಞನಾದ ಭಗವಂತನನ್ನು ಕಣ್ಣು ಮುಚ್ಚಿ ಒಳಗೆ ನೋಡ್ಕೊಳ್ತಾರವರು. ಇದು ಒಂದು ಕ್ರಮ. ಕೆಲವರು ಆ ಋಷಿಗಳು ತಮ್ಮ ಸ್ವಪ್ರತಿಭೆಯಿಂದ, ಶ್ರವಣಾದಿಗಳು ಏನಿಲ್ಲ, ಅವ್ರಿಗೆ ಹುಟ್ಟ ಪ್ರತಿಭೆ, ಅವರಿಗೆ ಭಗವಂತನನ್ನು ತಿಳಿದು ಅವರು ಹೃದಯದಲ್ಲಿ ದೇವರನ್ನು ಕಾಣ್ತಾರೆ. ಇನ್ನೂ ಕೆಲವರು ದೊಡ್ಡ ದೊಡ್ಡ ರಾಜರು, ಅವರೆಲ್ಲ ಕರ್ಮಯೋಗೇನ ಚಾಪರೆ. ಕೆಲವರು ಕರ್ಮಯೋಗ, ಜನಕ ಮಹಾರಾಜ ಮೊದಲಾದವರು, ದೊಡ್ಡ ದೊಡ್ಡ ರಾಜರು ಅಶ್ವಮೇಧವೇ ಮೊದಲಾದ ಯಜ್ಞಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅನೇಕ ಕರ್ಮಗಳನ್ನು ಮಾಡ್ತಾ, ತಾವು ಮಾಡುವ ಎಲ್ಲ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಅರಿವಿನೊಂದಿಗೆ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡಿ ಆ ಭಗವಂತನ ಪಾದಾರವಿಂದಕ್ಕೆ ಅರ್ಪಣೆ ಮಾಡುವ ಮೂಲಕ ಕರ್ಮಯೋಗದಿಂದಲೂ ಕೂಡ ಅಂತರ್ಯಾಮಿಯಾದ ಭಗವಂತನನ್ನು ಕಾಣ್ತಾರೆ. ಅಂತಹ ಕರ್ಮಯೋಗಿ ನೀನು ಕ್ಷತ್ರಿಯ, ನೀನು ಯುದ್ಧದ ಮೂಲಕವೇ ನನ್ನನ್ನು ಆರಾಧನೆ ಮಾಡಬೇಕು. ಅನ್ಯೇ ತ್ವೇವಮಜಾನಂತ ಶ್ರುತ್ವಾನ್ಯೇಭ್ಯವುಪಾಸತೆ ತೇಪಿ ಜಾತಿ ತರಂತೇವ ಮೃತ್ಯುಂ ಶ್ರುತಿಪರಾಯಣ. ಹೀಗೆ ಕೆಲವರು ಭಗವಂತನನ್ನು ಒಬ್ಬೊಬ್ಬರು ಜ್ಞಾನ ಮಾರ್ಗದಿಂದ ಕರ್ಮ ಮಾರ್ಗದಿಂದಲೂ ಕೂಡ ಭಗವಂತನನ್ನು ಹೊಂತಾರೆ. ಮತ್ತೆ ಪರಮಾತ್ಮನನ್ನು ತಿಳಿಯಲಾಗದಂತಹ ಮತ್ತೆ ಕೆಲವರು ಯಾರು ತಿಳಿದಿರ್ತಾರೋ ಅವರ ಸೇವಾದಿಗಳನ್ನು ಮಾಡಿ ಅವರಿಂದ ಭಗವಂತನ ಜ್ಞಾನವನ್ನು ತಿಳಿದು ಉಪಾಸನೆ ಮಾಡಿ ಅವರು ಕೂಡ ಮುಂದೊಮ್ಮೆ ತರಂತ್ಯೇವ ಈ ಮೃತ್ಯುವನ್ನು ದಾಟಿಯೇ ದಾಟ್ತಾರೆ. ಅವರು ಕೂಡ ಭಗವಂತನನ್ನು ಹೊಂತಾರೆ. ಹಾಗೆ ಜ್ಞಾನ, ಧ್ಯಾನ, ಕರ್ಮ ಈ ಯೋಗಗಳು, ಜ್ಞಾನಯೋಗ, ಧ್ಯಾನಯೋಗ, ಕರ್ಮಯೋಗ ಈ ವಿಶಿಷ್ಟವಾದ ಅನುಷ್ಠಾನವನ್ನು ಮಾಡ್ತಾ ಭಗವಂತನನ್ನು ತಿಳಿಯುವ ಸಾಮರ್ಥ್ಯ ಕೆಲವರದು. ಅವರು ಭಗವಂತನ ವಿಚಾರವನ್ನು ಸರಿಯಾಗಿ ಕೇಳ್ತಾ ಇರ್ತಾರೆ. ಅದು ಸದ್ಗತಿಗೆ ದಾರಿಯಾಗತ್ತೆ. ಅನ್ಯೇ ತ್ವೇವಮಜಾನಂತ ಶ್ರುತಾನೇಭ್ಯವುಪಾಸತೆ. ದೇವರ ಬಗ್ಗೆ ಕೇಳ್ತಾ ಇದ್ದರೂ ಸಾಕು, ಒಂದಲ್ಲ ಒಂದಿನ ಭಗವಂತನ ಆ ಪರಮಾತ್ಮನ ಅನುಗ್ರಹ ಅವ್ರಿಗೂ ಆಗತ್ತೆ. ಇಂತಹ ಮತ್ತು ಪ್ರಕೃತಿ ಮತ್ತು ಪುರುಷ, ಪ್ರಕೃತಿ ಅಂದರೆ ಕ್ಷೇತ್ರ, ಪುರುಷ ಅಂದರೆ ಕ್ಷೇತ್ರಜ್ಞ, ಇವರಿಬ್ಬರ ಸಂಯೋಗ ಇಲ್ಲದೆ ಅಂದರೆ ಆ ಲಕ್ಷ್ಮೀ ಮತ್ತು ನಾರಾಯಣ, ಜಡ ಮತ್ತು ಚೇತನ ರೂಪ ಇವ್ಯಾವುದೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಚೇತನಾತ್ಮಕವಾದ ಸಮಸ್ತ ಪ್ರಪಂಚದ ಒಳಗೆ ಆ ಭಗವಂತ ಒಂದೇ ತೆರನಾಗಿದ್ದಾನೆ. ಆ ಜಡವಾದ ಆ ಚೇತನವು ಏನೆಲ್ಲ ಜೀವಜಾತಗಳಿದೆ ಆ ಮೇಲಿರುವಂತಹ ದೇಹಗಳು ಹೋಗುತ್ತೆ, ಆದರೆ ತಾನು ಮಾತ್ರ ಹಾಗೆ ಅಳಿಯೋಲ್ಲ. ನಾಶರಹಿತನಾದವ ಅವನು ಮಾತ್ರ ಅಚ್ಯುತ, ಚ್ಯುತಿರಹಿತನಾಗಿರ್ತಾನೆ. ಹೀಗೆ ಆ ಭಗವಂತನನ್ನು ತಿಳಿದವನೇ ಜ್ಞಾನಿ, ಅವನು ಉತ್ತಮವಾದ ಗತಿಯನ್ನು ಹೊಂತಾ ಇದ್ದಾನೆ ಅಂತ ಹೇಳ್ತಾ, ಈ ಪ್ರಾಣಿಗಳು ಬೇರೆ ಬೇರೆ ಥರ ಯದಾ ಭೂತ ಪೃಥಗ್ಭಾವಂ ಏಕಸ್ತಮನು ಪಶ್ಯತಿ ತತಯೇವ ಚ ವಿಸ್ತಾರಂ ಬ್ರಹ್ಮ ಸಂಪತ್ಯತೆ ತದಾ. ಪ್ರಾಣಿಗಳು ನೋಡಲಿಕ್ಕೆ ಬೇರೆ ಬೇರೆ ಥರ ಕಂಡರೂ ಕೂಡ ಜ್ಞಾನಿಯಾದವನಿಗೆ ಎಲ್ಲ ಪ್ರಾಣಿಗಳಲ್ಲಿ ಒಂದೇ ತೆರನಾದ ಭಗವಂತನನ್ನು ನೋಡ್ತಾನೆ. ಇದೆಲ್ಲ ಹಿಂದೆ ಹೇಳಿದ್ದ. ಶುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ. ಜ್ಞಾನಿಯಾದವನು ಸಮದರ್ಶಿ ಆಗ್ತಾನೆ. ಸಮದರ್ಶಿ ಅಂದರೆ ಎಲ್ಲರ ಒಳಗಿರುವ ಭಗವಂತನಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಮೇಲೆ ಕಾಣುವಂತಹ ಜೀವಗಳಲ್ಲಿ ಬೇರೆ ಬೇರೆಯಾಗಿ ಕಂಡರೂ ಅವುಗಳಲ್ಲಿ ತಾರತಮ್ಯ ಸತ್ಯ ಆದರೂ
ಒಳಗಿರುವ ಭಗವಂತನಲ್ಲಿ ತಾರತಮ್ಯ ಇಲ್ಲ, ಅವನು ಒಬ್ಬನೇ ಒಂದೇ ತೆರನಾಗಿದ್ದಾನೆ ಅಂತ ಆ ಭಗವಂತನಿಗೆ ಯಾವ ರೀತಿಯ ಗೌರವವನ್ನು ಸಲ್ಲಿಸಬೇಕು ಆ ರೀತಿ ತಿಳಿದು ಭಜನೆ ಮಾಡ್ತಾನೆ, ಅವನು ಖಂಡಿತವಾಗಿ ಬ್ರಹ್ಮ ಸಂಪದ್ಯತೆ ತದ, ಖಂಡಿತವಾಗಿ ಅವನು ನನ್ನನ್ನು ಹೊಂತಾನೆ. ಭಗವಂತ ಅವನು ತ್ರಿಗುಣ, ಅದಕ್ಕೆ ಬದ್ಧನಾದವ ಅಲ್ಲ, ನಾಶರಹಿತನಾದವ. ಅವು ಎಲ್ಲಿದ್ದರೂ, ಯಾವ ಪ್ರಾಣಿಗಳ ಒಳಗಿದ್ದರೂ, ಯಾವ ದೇಶದಲ್ಲಿದ್ದರೂ, ಎಲ್ಲಿದ್ದರೂ ದುಃಖಾದಿ ದೋಷಗಳು, ಮೇಲೆ ಕಾಣುವ ಪ್ರಾಣಿಗಳಿಗೆ ದುಃಖ ಇದೆ. ಸುಮ್ಮನೆ ಉದಾಹರಣೆ ಹೇಳ್ತೇನೆ, ಹಂದಿ ದುರ್ನಾತ ಹೊಡೆಯುವ ಕೊಚ್ಚೆ ಒಳಗಿರುತ್ತೆ, ಅಲ್ಲಿ 2 ನಿಮಿಷ ನಿಂತ್ಕೊಳ್ಳಿಕ್ಕೆ ನಿಮಗಾಗಲ್ಲ. ಆದರೆ ಆ ಹಂದಿ ಒಳಗೆ ಹುಟ್ಟಿದಾಗಿಂದು ಸಾಯೋವರೆಗೂ ಇರ್ತಾನಲ್ಲ, ಅವನಿಗೆ ಆ ದುರ್ನಾತ ಲೇಪ ಆಗೋಲ್ಲ. ಅಲ್ಲಿ ಭಗವಂತ ಇದ್ದಾನೆ, ಅವನಿಗೆ ಯಾವ ದೋಷಗಳು ಕೂಡ ಲೇಪ ಆಗೋಲ್ಲ. ಹೇಗೆ ಹಿಂದೆ ಹೇಳಿದ ಕೃಷ್ಣ, ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯುಪಧಾರಯ. ಹೇಗೆ ಗಾಳಿ ಎಲ್ಲ ಕಡೆ ಸಂಚಾರ ಮಾಡಿದರೂ ಯಾವುದೇ ಗುಣದೋಷವನ್ನು ತಾನು ಲೇಪ ಮಾಡಿಕೊಳ್ಳದೆ ಸಂಚಾರ ಮಾಡುತ್ತೋ, ಹಾಗೆ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ನನ್ನ ಇರುವು ಇದ್ದರೂ ಕೂಡ ಆ ಪ್ರಾಣಿಗಳಿಗೆ ಆಗುವಂಥ ಗುಣದೋಷಗಳು, ದುಃಖ ದುಮ್ಮಾನಗಳು ನನಗಾಗೋಲ್ಲ ಅಂತ ಯಾರು ತಿಳಿದಿರ್ತಾನೆ ಅವನು ನನ್ನನ್ನು ಹೊಂತಾನೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಇವರ ಅಂತರ, ಇದನ್ನು ತಿಳ್ಕೊಳ್ಬೇಕು. ಈ ಅಂತರವೇ ಜೀವರಿಗೆ ಬಂಧನ ಬಿಡುಗಡೆಗೆ ಕಾರಣವಾದ ಜ್ಞಾನ. ಯಾವ ಜ್ಞಾನ? ಚೇತನಾತ್ಮಕ ಮತ್ತು ಅಚೇತನ. ಪರಮಚೇತನನಾದ ಪರಮಾತ್ಮ ಈ ದೇಹದ ಒಳಗಿರುವ ಕ್ಷೇತ್ರಜ್ಞ. ಕ್ಷೇತ್ರ 24 ತತ್ವಗಳಿಂದ ಕೂಡಿರ್ತಕ್ಕಂತಹ ಈ ಶರೀರ. ಈ ಶರೀರದ ಒಳಗಿರುವ ಭಗವಂತ, ಇವರನ್ನ ಬೇರೆ ಬೇರೆಯಾಗಿ ತಿಳಿಯುವವನೇ ಜ್ಞಾನಿ. ಮಣ್ಣೊಳಗೆ ಬೆರೆತಂತಹ ಬಂಗಾರವನ್ನು ಬೇರೆ ಬೇರೆಯಾಗಿ ತಿಳಿಯುವವನೇ ಜ್ಞಾನಿ. ಹೇಗೋ ಹಾಗೆ ದೇಹದ ಒಳಗೆ ಇಡೀ ಜಗತ್ತಿನ ಒಳಗಿರುವ ತುಂಬಿರುವ ಭಗವಂತನನ್ನು, ವ್ಯಾಪ್ತನಾದ ಭಗವಂತನನ್ನು ಪ್ರತ್ಯೇಕವಾಗಿ ಕಾಣುವ ಯೋಗ್ಯತೆ ಯಾರಿಗಿದೆ ಅವನು ಜ್ಞಾನಿ. ಹಾಗಾಗಿ ಯಾರು ಈ ಭೇದವನ್ನು ತಿಳಿಯೋಲ್ಲ, ನಾನೇ ದೇವರು ಎಲ್ಲ ಒಂದೇ ಅಂತ ಅಭೇದ ತಿಳ್ಕೊಳ್ತಾನೆ, ಅದು ಪ್ರಕೃತಿ ಮತ್ತು ಬಂಧನಕ್ಕೆ ಕಾರಣ ಆಗತ್ತೆ. ಆದ್ದರಿಂದ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಪರಿಚಯವನ್ನು ನಿನಗೆ ಮಾಡಿಕೊಟ್ಟಿದ್ದೇನೆ ಅರ್ಜುನ. ಇದನ್ನು ನೆನಪಲ್ಲಿಟ್ಕೋ. ನೀನು ಮಾಡಬೇಕಾದ ಕರ್ಮಯೋಗಕ್ಕೋಸ್ಕರವಾಗಿ ಎದ್ದು ಯುದ್ಧವನ್ನು ಮಾಡಿ ನನಗೆ ಅರ್ಪಣೆ ಮಾಡು, ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ಹೀಗೆ ತಿಳಿಸ್ತಾ ಇದ್ದಾನೆ. ಮುಂದೆ ಗುಣತ್ರಯ ವಿಭಾಗ ಇತ್ಯಾದಿಗಳ ಬಗ್ಗೆ ಹೇಳ್ತಾನೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಗೀತೋಕ್ತಿಯ